ಒಬ್ಬ ಸ್ಥಿತಪ್ರಜ್ಞನನ್ನು ಗುರುತಿಸೋದು ಹೇಗೆ ಅನ್ನುವಂಥ ಅರ್ಜುನನ ಪ್ರಶ್ನೆಗೆ ಕೃಷ್ಣ ಪರಮಾತ್ಮ ಈ ಶ್ಲೋಕದಲ್ಲಿ ಉತ್ತರಿಸ್ತಾ ಇದ್ದಾನೆ. ಬನ್ನಿ ನೋಡೋಣ. ಸಾಂಖ್ಯ ಯೋಗದ ಶ್ಲೋಕ 55. ಭಗವಾನ್ ಉವಾಚ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಅರ್ಜುನ ಸ್ಥಿತಪ್ರಜ್ಞನನ್ನು ಗುರುತಿಸೋದು ಹೇಗೆ ಅನ್ನುವಂಥ ಪ್ರಶ್ನೆಗೆ ಕೃಷ್ಣ ನೇರವಾಗಿ ಸ್ಥಿತಪ್ರಜ್ಞನ ನಡೆ ನುಡಿಗಳ ಬಗ್ಗೆ ಹೇಳದೆ ಅವನು ಹೇಗಿರ್ತಾನೆ ಅನ್ನೋದನ್ನು ಇಲ್ಲಿ ಮೊದಲು ವಿವರಿಸ್ತಾನೆ. ನಿಜವಾದ ಸ್ಥಿತಪ್ರಜ್ಞನಿಗೆ ಮೂಲಭೂತವಾಗಿ ಯಾವ ಬಯಕೆನೂ ಕಾಡೋದಿಲ್ಲ. ಇಲ್ಲಿ ಬಯಕೆ ಅಂತಂದರೆ ಮನುಷ್ಯನನ್ನು ದಾರಿ ತಪ್ಪಿಸುವಂಥ ಕೆಟ್ಟ ಕಾಮನೆಗಳು. ಆತ ಇಂತಹ ಎಲ್ಲ ಕ್ಷುದ್ರ ಕಾಮನೆಗಳನ್ನು ತೊರೆದು ತನ್ನೊಳಗಿರುವ ಜ್ಞಾನಾನಂದಮಯನಾದ ಭಗವಂತನನ್ನು ಕಾಣುತ್ತಾ ಸದಾ ಸಂತೋಷವಾಗಿರ್ತಾನೆ. ಮನುಷ್ಯನ ದುಃಖಕ್ಕೆ ಮೂಲ ಕಾರಣ ಅವನ ಕ್ಷುದ್ರ ಬಯಕೆಗಳು. ತನ್ನ ಬಯಕೆ ಈಡೇರದೇ ಇದ್ದಾಗ ದುಃಖ, ಕೋಪ ಇತ್ಯಾದಿ ಆರಂಭ ಆಗುತ್ತೆ. ಇದರಿಂದ ಅವನು ತನ್ನ ಜೀವನವನ್ನು ನರಕವಾಗಿ ಮಾಡಿಕೊಳ್ತಾನೆ. ಇಂತಹ ಸ್ಥಿತಿಯಲ್ಲಿ ಅವನಿಗೆ ತನ್ನೊಳಗಿರುವ ಆ ಅಪೂರ್ವ ಶಕ್ತಿಯ ಬಗ್ಗೆ ಅರಿವು ಇರೋದಿಲ್ಲ. ಸ್ಥಿತಪ್ರಜ್ಞನಾದವನು ಈ ಜಂಜಾಟದಲ್ಲಿ ಸಿಲುಕದೆ ತನ್ನ ಅಂತರಂಗದಲ್ಲಿರುವ ಆ ಮಹಾನಂದವನ್ನು ಸದಾ ಸವಿಯುತ್ತಾ ಸಂತೋಷವಾಗಿರ್ತಾನೆ. ಅವನು ಕಾಮನೆಗಳಿಗೆ ಬೆಂಬೀಳೋದಿಲ್ಲ. ಬೇಕು ಅನ್ನುವಂಥ ಬಯಕೆ ಅವನನ್ನು ಕಾಡೋದಿಲ್ಲ. ಅವನ ಮನಸ್ಸು ಸದಾ ಪ್ರಸನ್ನವಾಗಿರುತ್ತೆ. ಜೀವನದಲ್ಲಿ ಎಂಥ ಸಮಸ್ಯೆ ಬಂದರೂ ಅವನು ಯಾವತ್ತೂ ಉದ್ವೇಗಕ್ಕೆ ಒಳಗಾಗೋದಿಲ್ಲ. ಅವನ ಮನಸ್ಸು ಗಟ್ಟಿಯಾಗಿರುತ್ತೆ ಮತ್ತು ಇದರಿಂದಾಗಿ ಅವನು ಯಶಸ್ಸನ್ನು ಕಾಣಬಲ್ಲ. ಇಲ್ಲಿ ಕೃಷ್ಣ ಅರ್ಜುನನನ್ನು ಪಾರ್ಥ ಅಂತ ಕರೀತಿದ್ದಾನೆ. ಪಾರ್ಥ ಅಂತಂದರೆ ಪಾರ ತೀರ ಗಮನೆ, ಅಂದರೆ ಸತ್ಯದ ಸಾಧನೆಯ ಕಡಲನ್ನು ದಾಟಿದವನು. ಸಾಧನೆಯ ಕಡಲನ್ನು ದಾಟಿದ ನಿನಗೆ ಇದು ಸ್ಪಷ್ಟವಾಗಿ ತಿಳಿಬೇಕು ಅನ್ನುವಂಥ ಅರ್ಥದಲ್ಲಿ ಈ ಸಂಬೋಧನೆ ಇಲ್ಲಿ ಆಗಿದೆ. ಮುಂದೆ ಬರುವಂಥ 3 ಶ್ಲೋಕಗಳಲ್ಲಿ ಕೃಷ್ಣ ಕಾಮನೆಗಳನ್ನು ಬಿಡೋದು ಅಂದರೆ ಏನು ಮತ್ತು ಹೇಗೆ ಅನ್ನೋದನ್ನು ವಿವರಿಸ್ತಾನೆ. ಹಾಗಾದರೆ ನಾಳೆಯ ಸಂಚಿಕೆಯಲ್ಲಿ ಹೊಸ ಶ್ಲೋಕದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.